ನಮಸ್ಕಾರ ವೀಕ್ಷಕರೇ, ವಾಟ್ಸಪ್ ದುನಿಯಾದಲ್ಲಿ ತುಂಬಾನೇ ಇನ್ಫಾರ್ಮೇಶನ್ಗಳು ಬರ್ತಾನೆ ಇದೆ. ಅಂತ ಇನ್ಫಾರ್ಮೇಶನ್ಗಳನ್ನ ನಾನು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾನೆ ಇರ್ತೀನಿ. ಕೆಲವೊಂದು ಸಲ ಸ್ವಲ್ಪ ಡಿಲೇ ಆಗ್ಬೋದು. ನನಗೆ ಈ ಇನ್ಫಾರ್ಮೇಶನ್ಗಳನ್ನ ತುಂಬಾ ಜನ ಕಳಿಸ್ತಾ ಇರ್ತಾರೆ. ಅಂತ ಇನ್ಫಾರ್ಮೇಶನ್ಗಳಲ್ಲಿ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ಗಳಿರುತ್ತೆ. ಅಂಥದನ್ನ ನಾವು ಹಂಚ್ಕೊಳ್ಳೋಣ, ಒಂದು 4 ಜನ ತಿಳಿಸೋಣ. ಇದರಿಂದ ನಿಜವಾಗ್ಲೂ ಅನುಕೂಲಗಳು ಆಗ್ತಾನೆ ಇರುತ್ತೆ. ಅದರಲ್ಲಿ ಇದು ಕೂಡ ಒಂದು ಇನ್ಫಾರ್ಮೇಶನ್. ಇಲ್ಲಿ ನೋಡಿ, ಸಮುದ್ರದ ಕಡಲು ಕೊರೆತ ಅನ್ನೋದು ಯಾವ ತರ ಇದೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದಾರೆ. ಸಮುದ್ರದ ಕಡಲ್ ಕೊರೆತ ತಮಿಳ್ನಾಡಲ್ಲಿ ಎಲ್ಲೋ ಒಂದ್ ಕಡೆ ಆಗಿರೋದು. ಜಸ್ಟ್ ನೋಡ್ತಾ ಇದ್ರೆ ಇಲ್ಲಿ ಕಾಲ್ ತನಕ ನೀರಿದೆ. ಇದ್ದಕ್ಕಿದ್ದಾಗ ಏನಾಗುತ್ತೆ, ಟಕ್ ಅಂತ ಕೆಳಗೆ ಬಿದ್ದೋಗ್ತಾರೆ. ನೋಡಿ, ಅಲ್ಲಿ ಯಾವ ಲೆವೆಲ್ ನೀರಿದೆ ಅಂದ್ರೆ ಜಸ್ಟ್ 1 ಅಡಿ ಮುಂದಕ್ಕೆ ಹೋದ್ರೆ ಮನುಷ್ಯ ಮುಳುಗೋ ಲೆವೆಲ್ಗೆ ನೀರು ಅನ್ನೋದು ಬಂದಿದೆ. ಅವ್ರು ಅದನ್ನೇ ತೋರಿಸ್ತಾ ಇರೋದು. ಸುಮಾರು 6.5 ಅಡಿ ಎತ್ತರ ಇರುವಂತ ಮನುಷ್ಯ ಮುಳುಗ್ತಾಳೆ ಅಂದ್ರೆ ಯಾವ ಮಟ್ಟಕ್ಕೆ ನೀರು ಕಡಲ್ ಕೊರೆತ ಆಗ್ತಾ ಇದೆ. ನಮ್ಗೆ ಇಲ್ಲಿ ಕಾಣಿಸೋದೇನು, ಸಮುದ್ರದ ಕಾಲು ಮಟ್ಟಕ್ಕೆ ನೀರಿದೆ, ಮಂಡಿ ಮಟ್ಟಕ್ಕೆ ನೀರಿದೆ ಅನ್ಕೊಂಡು ಮುಂದೆ ಹೊಟ್ಟೋಗ್ತೀವಿ. ಅದನ್ನೇ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. இங்கே 5 மீட்டர்ல ஆழம் வந்துடுச்சு. அதனால கடல் குடிக்க வரவங்க பாதுகாப்பாக குளிக்கணும். கடல் தெரியாம இறங்கினா உயிருக்கு ஆபத்து. அதனால கடலை தெரியாம இறங்காதீங்க. ಸಮುದ್ರದ ಮಟ್ಟ ಗೊತ್ತಿಲ್ಲದೆ ನೀರಿಗೆ ಇಳಿಬೇಡಿ ಅಂತಾನೆ ಎಚ್ಚರಿಸ್ತಾ ಇದ್ದಾರೆ. ನಾವು ಸಮುದ್ರದಲ್ಲಿ ನೀರು ಯಾವಾಗ್ಲೂ ಏನ್ ಅನ್ಕೊಳ್ತೀವಿ, ಆಳ ಇರೋದಿಲ್ಲ ಬಿಡಪ್ಪ, ಸಮುದ್ರ ಏನಿದ್ರು ಇಷ್ಟೇ ಅನ್ಕೊಂಡು ಸಮುದ್ರದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ ಹೋದವರು ಬೀಚ್ಗಳಲ್ಲಿ. ಆದ್ರೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಕಡಲ್ ಕೊರೆತ ಯಾವ ತರ ಆಗ್ತಾ ಇದೆ. ಇದ್ದಕ್ಕಿದ್ದಾಗೆ ಆಳ ಅನ್ನೋದು ಸೃಷ್ಟಿಯಾಗಿದೆ ಸಮುದ್ರಗಳಲ್ಲಿ. ಅಂತ ಜಾಗಗಳಲ್ಲಿ ನಾವು ಈಜೋದಕ್ಕಾಗ್ಲಿ ಆಟ ಆಡೋದಕ್ಕಾಗ್ಲಿ ಮಕ್ಕಳನ್ನ ಕಳಿಸ್ತೀವಲ್ಲ, ಅದರಲ್ಲಿ ಹುಷಾರಾಗಿರಿ. ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡ್ತೀವಲ್ಲ, ಅಂತದಕ್ಕೆ ಫಸ್ಟ್ ಯೋಚನೆ ಮಾಡಿ. ಮಕ್ಕಳು ಸಡನ್ ಆಗಿ 5 ಮೀಟರ್ ಆಳ ಇರುವಂತ ನೀರು ಮುಳುಗೋದ್ರೆ ಕೈ ಸಿಗೋದಿಲ್ಲ. ಅಂತ ಪರಿಸ್ಥಿತಿ ಈ ಜಾಗಗಳಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಷ್ಟೆಷ್ಟೋ ಜಾಗದಲ್ಲಿ ಈ ರೀತಿ ಕಡಲ್ ಕೊರೆತಗಳು ಸೃಷ್ಟಿ ಆಗ್ತಾ ಇದೆ. ಕಾರಣಗಳು ಏನು ಅನ್ನೋದು ಇನ್ನ ಅದ್ರ ಬಗ್ಗೆ ಅಧ್ಯಯನಗಳು ಮಾಡ್ತಾ ಇದ್ದಾರೆ ಬಿಡಿ. ಆದ್ರೂ ಕೂಡ ಈ ವ್ಯಕ್ತಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕಡಲ್ ಕೊರೆತಕ್ಕೆ ಜೀವಹಾನಿ ಆಗುತ್ತೆ, ಆದಷ್ಟು ಸಮುದ್ರದಲ್ಲಿ ಇಳಿಯೋದಕ್ಕೆ ಮುಂಚೆ ಒಂದು ಸಲ ಹುಷಾರಾಗಿರಿ ಅಂತ. ನಮ್ಮ ಹುಷಾರಲ್ಲಿ ನಾವಿರೋಣ ಅಷ್ಟೇ. Announcing my support for a new proposal that will direct school districts across New Jersey to adopt policies that ban cell phones for our K through 12 classrooms. And by doing so, we will help establish phone-free schools. Every parent knows the damage that these devices can cause. Enough is enough. It is time for action. So today ಏನ್ ಹೇಳಿದ್ರು ಕೇಳಿದ್ರಲ್ಲ, ಅಮೇರಿಕ ಅಂತ ದೊಡ್ಡ ಅಡ್ವಾನ್ಸ್ಡ್ ಕಂಟ್ರಿನೇ ನ್ಯೂ ಜೆರ್ಸಿ. ಅಲ್ಲಿ ಸದ್ಯಕ್ಕೆ 12th ಕ್ಲಾಸ್ ಅಂದ್ರೆ ಹತ್ತತ್ರ ನಮ್ಮ ಲೆಕ್ಕಕ್ಕೆ PUC ಲೆವೆಲ್ ಮಕ್ಕಳಿಗೂ ಕೂಡ ಫೋನ್ನ ಬ್ಯಾನ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲೂ ಫೋನ್ ಅನ್ನೋದು ಎಲ್ಲಾ ಮಕ್ಳ ಕೈಯಲ್ಲೂ ಇದೆ. ಫೋನ್ ಅನ್ನೋದು ಟೋಟಲ್ ಆಗಿ ಮಕ್ಕಳನ್ನ ಹಾಳು ಮಾಡ್ತಾ ಇದೆ. ಫೋನ್ ಫ್ರೀ ಸ್ಕೂಲ್ ಮಾಡಬೇಕು ಅಂತ ಅವರು ಇಷ್ಟು ದಿನ ಮಾತಾಡ್ತಾ ಇದ್ವಿ, ಆದ್ರೆ ಈಗ ಆಕ್ಷನ್ ತಗೊಳ್ತಾ ಇದ್ವಿ. ಫೋನ್ ಅನ್ನೋ ಅವಶ್ಯಕತೆ ಏನಿದೆ ಸ್ಕೂಲ್ ಮಕ್ಕಳಿಗೆ ಅಂತಾನೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಮಕ್ಕಳಿಗೆ ಫೋನ್ ಅವಶ್ಯಕತೆನೇ ಇಲ್ಲ. ಫೋನ್ ಅನ್ನು ಯಾವ್ದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಮಕ್ಕಳು? ನಾವು ಯೂಟ್ಯೂಬು, ಇನ್ಸ್ಟಾಗ್ರಾಮು ಏನೋ ಒಂದು ಮಾಡ್ತೀವಿ, ದುಡ್ಡು ಮಾಡ್ತೀವಿ ಅದರಿಂದ ಅಂತ ಮನೆಯವ್ರಿಗೆ ಹೇಳ್ಬಿಟ್ಟು ಯಾವ್ದಾವ್ದಕ್ಕೂ ಬಳಸ್ಕೊಳ್ತಾ ಇದ್ದಾರೆ ಮಕ್ಕಳು. ಅಂತ ಫೋನು ಓದೋ ಮಕ್ಕಳಿಗೆ ಅವಶ್ಯಕತೆ ಇರಲಿಲ್ಲ. ನಾವು ಓದೋ ಟೈಮ್ನಲ್ಲಿ ನಮಗೆ ಫೋನು ಇರಲಿಲ್ಲ, ಏನೂ ಇರಲಿಲ್ಲ ಬಿಡಿ. ಈಗ ಒಂದು 15-20 ವರ್ಷದ ಮುಂಚೆ ಈಗಿಂದ ಫೋನ್ ಅನ್ನೋದು ತುಂಬಾ ಅಡ್ವಾನ್ಸ್ ಆಗಿ ಬರ್ತಾ ಇದೆ. ಮಕ್ಕಳು ಎಂತೆಂಥ ಮಕ್ಕಳು ಈಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗರೆಲ್ಲ ಜೊತೆಗೆ ಫೋನ್ ತಗೊಂಡು ಹೋಗ್ತಾರೆ. ಕೇರಳದಲ್ಲೂ ಕೂಡ ಒಂದು ಇನ್ಸಿಡೆಂಟ್ ನಡೆದಿತ್ತು. ಫೋನ್ಗೋಸ್ಕರ ಹೆಡ್ ಮಾಸ್ಟರ್ ಮೇಲೇನೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಜಗಳ ಆಡ್ದಂತ ಹುಡುಗ ಇದ್ದ. ಒಂದು 7th ಸ್ಟ್ಯಾಂಡರ್ಡ್ ಹುಡುಗ, ನನಗೆ ಫೋನ್ ಬೇಕಷ್ಟೇ, ನೀನು ಸ್ಕೂಲಿಂದ ತೆಗೆದಾಕು ಪರವಾಗಿಲ್ಲ, ನನಗೆ ಫೋನ್ ಕೊಡು ಅಂತ ಗಲಾಟೆ ಮಾಡಿದ್ದ. ಆ ಲೆವೆಲ್ಗೆ ಫೋನ್ ಅನ್ನೋದು ಮಕ್ಕಳನ್ನ ಡ್ಯಾಮೇಜ್ ಮಾಡ್ತಾ ಇದೆ. ಅದಕ್ಕೋಸ್ಕರನೇ ಇದು ಈಗ ಸದ್ಯಕ್ಕೆ ಅಮೇರಿಕಾದವರೇ ಡಿಸೈಡ್ ಮಾಡಿ ಆ ದೇಶದಲ್ಲೇ 12ನೇ ಕ್ಲಾಸ್ ಅಂದ್ರೆ PUC ಲೆವೆಲ್ ತನಕ ಫೋನಿನ ಅವಶ್ಯಕತೆ ಇಲ್ಲ, ಫೋನ್ ಫ್ರೀ ಸ್ಕೂಲ್ ಮಾಡ್ತೀವಿ ಅಂತ ಕೊಟ್ಟಿರುವಾಗ ನಮ್ಮ ದೇಶದಲ್ಲಿ ಯಾಕೆ ಇಂಥ ಪ್ರಯತ್ನ ಮಾಡಬಾರ್ದು? ಫೋನಿನ ಅವಶ್ಯಕತೆ ಮಕ್ಕಳಿಗೆ ಇಲ್ಲ. ಅದನ್ನ ಬೇಕು ಅಂದ್ರೆ ಯಾವ ಟೈಮಲ್ಲಿ ಬೇಕು ಅದನ್ನ ಮನೆಯವರು ಅರ್ಥ ಮಾಡ್ಕೊಂಡು ಕೊಡಿ. ಅದನ್ನ ಬಿಟ್ಟು ನಾವು ಮಕ್ಕಳಿಗೆ, ಓದೋ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ದೊಡ್ಡ ಫೋನು 50,000 1 ಲಕ್ಷದ ಫೋನ್ ತಗೊಡ್ತೀವಿ, ಅವಶ್ಯಕತೆ ಇದೆಯಾ? ಅದರಿಂದ ಮಕ್ಕಳು ದಾರಿ ತಪ್ಪೋ ಚಾನ್ಸಸ್ ಜಾಸ್ತಿ. ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ದಾರಿ ತಪ್ಪೋ ಚಾನ್ಸಸ್ ಜಾಸ್ತಿ. ಇನ್ನ ಮಕ್ಕಳು ಫೋನ್ ಕೊಡ್ಲೇಬೇಕು, ಎಮರ್ಜೆನ್ಸಿ ಕಂಡೀಷನ್ ಅನ್ನೋರು ಇರ್ತೀರಾ, ಅದಕ್ಕೆ ಕೀಪ್ಯಾಡ್ಗಳು ಕೊಡಿ, ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಅದನ್ನ ಬಿಟ್ಟು ನಾವು ಕೊಡ್ತಾ ಇರೋಂಥ ದೊಡ್ಡ ಫೋನ್ಗಳಿಂದ ರೀಲ್ಸ್ ಮಾಡೋದಕ್ಕೋ ಇಲ್ಲ ಇನ್ನೊಂದು ಮಾಡೋದಕ್ಕೋ ಮಕ್ಕಳು ಬಳಸ್ಕೊಳ್ತಾ ಇರೋ ಹೊರತು ಒಳ್ಳೇದಕ್ಕೊಂದು ಮಕ್ಕಳು ಬಳಸ್ಕೊಳ್ತಾ ಇಲ್ಲ. ಮಕ್ಕಳನ್ನ ಹಾಳು ಮಾಡ್ತಾ ಇರೋರು ಯಾರು? ನಾವೇ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಅಮೆರಿಕ ಇವತ್ತು
ಆ ಫೋನನ್ನ 12th ಕ್ಲಾಸ್ ತನಕ ಬ್ಯಾನ್ ಮಾಡ್ತಾ ಇದೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ. ಅಂದ್ರೆ ನಮ್ಮ ದೇಶದಲ್ಲಿ ಯಾಕೆ ಈ ತರದನ್ನ ಪ್ಲಾನ್ ಮಾಡಬಾರ್ದು? ಒಂದು ಒಳ್ಳೆ ಉದ್ದೇಶ ಆಗಿರೋದ್ರಿಂದ ಇಂಥದನ್ನ ಆದಷ್ಟು ಟೀಚರ್ಸ್ಗಳು, ಇನ್ನ ಬೇರೆ ಬೇರೆ ಪೇರೆಂಟ್ಸ್ಗಳು ನೋಡ್ತಾ ಇರ್ತೀರಾ, ಸ್ಕೂಲ್ಗೆ ಒಂದ್ಸಲ ರೆಫರ್ ಮಾಡಿ ಆದಷ್ಟು ಇದನ್ನ ಬ್ಯಾನ್ ಮಾಡಿ ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ ಅಂತ. ತುಂಬಾ ಒಳ್ಳೇದಾಗುತ್ತೆ. ಸ್ಕೂಲಲ್ಲಿ, ಕಾಲೇಜಲ್ಲಿ ಫೋನ್ ಬ್ಯಾನ್ ಮಾಡಿದ್ರೆ ನಿಜವಾಗ್ಲೂ ಮಕ್ಕಳು ಒಂದು ಒಳ್ಳೆ ದಾರಿಗೆ ಬರ್ತಾರೆ. ಓದೋದು ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಆಗುತ್ತೆ. ಇಲ್ಲ ಅಂದ್ರೆ ತಲೆನಲ್ಲಿ ಅಲ್ಲಿ ಪಾಠ ಓಡ್ತಾ ಇದ್ರೆ ಇಲ್ಲಿ ರೀಲ್ಸ್ ಓಡ್ತಾ ಇರುತ್ತೆ. ಅದೇ ಲೆವೆಲ್ಗೆ ಮಕ್ಕಳು ಇಳಿಬಿಡ್ತಾರೆ. ಮಕ್ಕಳು ಆಳೋದಕ್ಕೆ ನಾವೇ ಕಾರಣ ಆಗ್ತೀವಿ ಅನ್ನೋದಕ್ಕೋಸ್ಕರನೇ ಅವ್ರು ಈ ವಿಷಯನ ತಿಳಿಸ್ತಾ ಇದ್ದಾರೆ. ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿರುವಂತ ಸ್ಕೂಲ್ಗಳಿಗೆ ಪ್ರಪೋಸಲ್ ರೀತಿ ಕೊಡಿ ಪೇರೆಂಟ್ಸು, ಇಲ್ಲ ಟೀಚರ್ಸ್ಗಳು ಕೂಡ ಪ್ರಪೋಸಲ್ಸ್ ರೀತಿ ಕೊಡಿ. ಏಕೆಂದ್ರೆ ಬೇರೆ ಬೇರೆ ದೇಶದಲ್ಲಿ, ದೊಡ್ಡ ದೊಡ್ಡ ದೇಶದಲ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ದೇಶದಲ್ಲೂ ಮಾಡಿದ್ರೆ ಒಳ್ಳೇದಲ್ವಾ? ಸ್ಕೂಲಲ್ಲಿ ಫೋನಿನ ಅವಶ್ಯಕತೆ ಇದೆಯಾ? ಒಂದ್ಸಲ ಯೋಚನೆ ಮಾಡಿ ಪೇರೆಂಟ್ಸ್. ಇನ್ನ ಇದೊಂದು ವಿಡಿಯೋ ನೋಡಿ. ನಮಗೆ ನಾವು ನೋಡ್ತಿದ್ದೀವಲ್ಲ, ಇದು ಒರಿಜಿನಲ್ ಮ್ಯಾಪಾ ಅನ್ನೋದಕ್ಕೆ ಇವರು ಈ ಮ್ಯಾಪಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನನಗೆ ಯಾರೋ ಒಬ್ರು ಈ ವಿಡಿಯೋನ ಕಳಿಸಿದ್ರು, ನೋಡಿ ಸರ್ ನಮ್ಮನ್ನ ಯಾವ ರೀತಿ ಜನ ಯಾಮಾರಿಸ್ತಾರೆ ಅಂತ. ಹೌದು, ಒಂದು ಮ್ಯಾಪಲ್ಲಿ ಎಷ್ಟೊಂದು ಯಾಮಾರಿಸ್ತಾರೆ ಅಂದ್ರೆ ಇನ್ನು ಬೇರೆ ಬೇರೆ ವಿಷಯಗಳಲ್ಲಿ ಅಷ್ಟು ಯಾಮಾರಿಸಿರ್ಬೋದು. ಇವರು ನ್ಯೂಯಾರ್ಕ್ನಲ್ಲಿ ತೋರಿಸ್ತಾ ಇರೋಂಥ ಈ ವಿಡಿಯೋ ನೋಡಿ, ಅವ್ರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನು ಮಾಡ್ತಾರೆ. ಇದು ಒರಿಜಿನಲ್ ಮ್ಯಾಪ್ ಅಲ್ಲ. ಇಲ್ಲಿ ಏನಂದ್ರೆ ಕ್ರಿಶ್ಚಿಯಾನಿಟಿ ದೇಶಗಳೇನಿದೆ ಆ ದೇಶಗಳನ್ನ ದೊಡ್ಡದಾಗಿ ಬಿಂಬಿಸಿದ್ದಾರೆ ಮ್ಯಾಪ್ ಅಲ್ಲಿ. ಅಂದ್ರೆ ಅಮೆರಿಕ ಆಗ್ಬೋದು, ಗ್ರೀನ್ಲ್ಯಾಂಡ್ ಆಗ್ಬೋದು, ಈ ಕಡೆ ಬೇರೆ ಬೇರೆ ದೇಶಗಳು ಯಾವ್ದಿದೆ, ಯುರೋಪ್ ಕಂಟ್ರಿಗಳು, ಇವನ್ನೆಲ್ಲ ದೊಡ್ಡದಾಗಿ ಬಿಂಬಿಸಿದ್ದಾರೆ ಮ್ಯಾಪ್ಗಳಲ್ಲಿ. ಆದ್ರೆ ಒರಿಜಿನಲ್ ಆಗಿ ಗ್ರೀನ್ಲ್ಯಾಂಡ್ ಅಷ್ಟು ದೊಡ್ಡದು ಇಲ್ವೇ ಇಲ್ಲ. ಗ್ರೀನ್ಲ್ಯಾಂಡ್ ಹೆಚ್ಚು ಕಡಿಮೆ ಸೌತ್ ಅಮೆರಿಕಾ ಲೆವೆಲ್ಗೆ ತೋರಿಸಿದ್ದಾರೆ. ಏಕೆಂದ್ರೆ ಅದು ಕೂಡ ಕ್ರಿಶ್ಚಿಯಾನಿಟಿ ಇರುವಂತ ಲ್ಯಾಂಡೇ. ಕ್ರಿಶ್ಚಿಯಾನಿಟಿಗೆ ಇಲ್ಲಿ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಬರಲಿ, ಎಲ್ಲ ಭೂಮಿ ಮೇಲೆ ಜಾಸ್ತಿ ಭೂ ಪ್ರದೇಶಗಳಿರುವಂಥ ಜಾಗಗಳಲ್ಲಿ ಇರೋರೆಲ್ಲ ಕ್ರಿಶ್ಚಿಯನ್ಸೇ ಅನ್ನೋ ಲೆವೆಲ್ಗೆ ಮ್ಯಾಪ್ನ ಕ್ರಿಯೇಟ್ ಮಾಡೋಣ ಅನ್ನೋದಕ್ಕೋಸ್ಕರನೇ ಈ ರೀತಿ ಮ್ಯಾಪ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಒರಿಜಿನಲ್ ಮ್ಯಾಪ್ ಇದಲ್ಲ ಅಂತಾನೆ ಅವ್ರು ಹೇಳ್ತಾ ಇರೋದು. ಈವನ್ ಇಂಡಿಯಾ ಮ್ಯಾಪ್ ಬಗ್ಗೆ ನಾನು ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಅವರು ಅದರಲ್ಲಿ ಅದೇ ಹೇಳಿದ್ದು. ಇಂಡಿಯಾ ಡಿಸ್ಟೆನ್ಸ್ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಲೆಕ್ಕ ಹಾಕೋದಾದ್ರೆ ಸುಮಾರು 3600 ಚಿಲ್ಲರೆ ಕಿಲೋಮೀಟರ್ ಇದೆ. ಅದೇ ಅಮೆರಿಕಾದು ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಡಿಸ್ಟೆನ್ಸ್ ಲೆಕ್ಕ ಹಾಕೋದಾದ್ರೆ 4200 ಕಿಲೋಮೀಟರ್, 500 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ಇಂಡಿಯಾ ತುಂಬಾ ಚಿಕ್ಕದು, ಬೇರೆ ದೇಶ ದೊಡ್ಡದು ಅನ್ಕೊಳ್ತೀವಿ. ಅಲ್ಲಿ ಒರಿಜಿನಲ್ ಮ್ಯಾಪ್ ತೋರಿಸ್ತಾ ಇದ್ದಾರೆ ನೋಡಿ, ಆಫ್ರಿಕಾ ತುಂಬಾ ದೊಡ್ಡ ದೇಶ, ಆದ್ರೆ ಅದನ್ನ ಚಿಕ್ಕದಾಗಿ ಬಿಂಬಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಗ್ರೀನ್ಲ್ಯಾಂಡ್ ಅನ್ನು ತುಂಬಾ ಚಿಕ್ಕ ದೇಶ, ಅದನ್ನು ಕೂಡ ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ. ಇದೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಕ್ರಿಶ್ಚಿಯಾನಿಟಿ ಇರೋ ದೇಶಗಳು ದೊಡ್ಡದಾಗಿದ್ದಾವೆ. ಇನ್ನ ಬೇರೆ ಧರ್ಮದ ದೇಶಗಳು, ಭಾರತ ಅಲ್ಲಿ ಎಷ್ಟು ಸಣ್ಣದಾಗಿ ತೋರಿಸಿದ್ದಾರೆ, ಈ ಮೇಲ್ಗಡೆ ಇರೋ ಮ್ಯಾಪ್ ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ಅದನ್ನೇ ಅವ್ರು ಹೇಳ್ತಾ ಇರೋದು. ಈ ದೇಶಗಳು ತುಂಬಾ ಸಣ್ಣ ಸಣ್ಣ ದೇಶಗಳು, ಇನ್ನು ಕ್ರಿಶ್ಚಿಯಾನಿಟಿ ಫಾಲೋ ಮಾಡ್ತಾ ಇರೋರೆ ದೊಡ್ಡ ದೊಡ್ಡ ದೇಶಗಳು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವರು. ಇದು ಸತ್ಯನ ಅನ್ನೋದಾದ್ರೆ ಹೌದು, ಇದರಲ್ಲಿ ಸತ್ಯ ಇದೆ. ಬೇಕಾದ್ರೆ ನೀವು ಈಗಲೂ ಕೂಡ ಗೂಗಲ್ ಮ್ಯಾಪ್ ಹೋಗಿ ಚೆಕ್ ಮಾಡಿ ಡಿಸ್ಟೆನ್ಸ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್, ದೊಡ್ಡ ದೊಡ್ಡ ದೇಶಗಳಿಗಾದ್ರೂ ಸರಿ, ಸಣ್ಣ ಸಣ್ಣ ದೇಶಗಳಿಗಾದ್ರೂ ಸರಿ, ನೀವು ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಒಂದು 500-600 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಮಾತ್ರ ವೇರಿಯೇಷನ್ ಇರುತ್ತೆ. ಆದ್ರೆ ಮ್ಯಾಪ್ ಅಲ್ಲಿ ನಮ್ಗೆ ತೋರಿಸುವಾಗ ಭಾರತ ಇಷ್ಟೇ ಸಣ್ಣ ದೇಶ ತೋರಿಸಿರ್ತಾರೆ, ಅದೇ ಬೇರೆ ಬೇರೆ ದೇಶಗಳನ್ನ ದೊಡ್ಡದಾಗಿ ಬಿಂಬಿಸಿರ್ತಾರೆ. ಇದಕ್ಕೆ ಕಾರಣ ಬಂದು ಆ ರಿಲಿಜಿಯನ್ ಹೈಪ್ ಮಾಡೋದಕ್ಕೆ ಅಂತಾನೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇದ್ರು ಇರ್ಬೋದು, ಅಂತದ್ದೆಲ್ಲ ತುಂಬಾನೇ ನಡೀತಾ ಇದೆ. ಒಟ್ಟಿನಲ್ಲಿ ಈ ರೀತಿ ಒಳ್ಳೊಳ್ಳೆ ವಾಟ್ಸಪ್ ಇನ್ಫಾರ್ಮೇಶನ್ಗಳನ್ನ ನಾವು ತಿಳ್ಕೊಳ್ಳೋಣ. ನಾನು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಬೇಕು ಅನ್ನೋರು ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳೇಬೇಕು ಅಂತ ಎಲ್ಲ. ಇನ್ನ ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಿಷಯ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.